ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಬಿಕಾಸ್ ಈ ಥರ ಸ್ಮಾಲ್ ಸೈಜ್ ರಿಂಗ್ಸನ್ನು ಯೂಸ್ ಮಾಡಿ ಕ್ರೋಶಿ ಡಿಸೈನ ವರ್ಕ್ ಮಾಡ್ತಾಯಿದ್ದೀನಿ. ಹಾಗೆ ಈ ಡಿಸೈನು ಬ್ರೈಡಲ್ ಲುಕ್ ಕೂಡ ಕೊಡುತ್ತೆ. ಈಸಿಯಾಗಿ ಸಿಂಪಲ್ ಮೆಥಡಲ್ಲಿ ಒಂದು ಬ್ರೈಡಲ್ ಡಿಸೈನ್ ಇವತ್ತು ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಡಿಸೈನ್ ಬಂದು 2 ಸ್ಟೆಪ್ಪಲ್ಲಿ ಬರುತ್ತೆ. ಫಸ್ಟ್ ನಾವು ಬೇಸ್ ಲೈನ್ನ ವರ್ಕ್ ಮಾಡ್ಕೊಬೇಕು. ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ. ಹಾಗೆ ಲೇಸ್ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಫಸ್ಟು ನಾಟ್ನ ಫಿಕ್ಸ್ ಮಾಡಬೇಕು. ಇದಾದಮೇಲೆ ಚೈನ್ಸ್ ವರ್ಕ್ ಮಾಡೋಣ. 4 ಚೈನ್ಸ್. ಹಾಗೆ ಇದನ್ನು ಸ್ಟ್ರೇಟಾಗಿ ಪ್ಲೇಸ್ ಮಾಡಿ ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಫಿಕ್ಸ್ ಮಾಡಬೇಕು. ಸ್ಟಾರ್ಟಿಂಗ್ ನಾನು ಆರ್ಚಿಂದ ಡಿಸೈನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗಾಗಿ ಜಸ್ಟ್ ಒಂದು ಸಲ ಮಾತ್ರ 4 ಚೈನ್ ವರ್ಕ್ ಮಾಡಿಬಿಟ್ಟು ಈಗ 6 ಚೈನ್ಸ್ ಅಂದರೆ 6 ಚೈನ್ ವರ್ಕ್ ಮಾಡಬೇಕು. ಇಲ್ಲಿ ಆರ್ಚ್ ಬರುತ್ತೆ. ಈ 6 ಚೈನನ್ನು ಹೀಗೆ ಸ್ಟ್ರೇಟಾಗಿ ಲಾಕ್ ಮಾಡಬಾರ್ದು. 1, 2 ಅಥವಾ 3 ಚೈನಷ್ಟು ಒಳಗಡೆಗೆ ತೊಗೊಳ್ಬೇಕು. ನೋಡಿ, ಸ್ಟ್ರೇಟಾಗಿ ಬೇಡ, ಸ್ವಲ್ಪ ಒಳಗಡೆಗೆ ಸಿಂಗಲ್ ಕ್ರೋಶೆಯಿಂದ ಅದನ್ನು ಫಿಕ್ಸ್ ಮಾಡಬೇಕು. ಈ ರೀತಿ ಯು ಶೇಪ್ ಬರುತ್ತೆ. ಸ್ವಲ್ಪ ಒಳಗಡೆಗೆ ಲಾಕ್ ಮಾಡಿದಾಗ ಈ ರೀತಿ ಬರುತ್ತೆ. ನೆಕ್ಸ್ಟ್ ಮತ್ತೆ 4 ಚೈನ್ಸ್ ಅದನ್ನು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಿಕೊಂಡು ಹೀಗೆ ನಾವು 3 ಸಲ 4 ಚೈನ್ನ ವರ್ಕ್ ಮಾಡಬೇಕು. ಸೊ 6 ಚೈನ್ ಆದಮೇಲೆ 3 ಟೈಮ್ಸ್ ಹೀಗೆ 4 ಚೈನ್ ವರ್ಕ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಸಖತ್ ಈಸಿಯಾಗಿದೆ ಡಿಸೈನು. ಹಾಗೆ ಬೀಡ್ಸ್ ನಾನು ಯೂಸ್ ಮಾಡ್ತಾಯಿಲ್ಲ. ಆ ರಿಂಗ್ ಬೀಡ್ ಬಿಟ್ಟು ಬೇರೆ ಇನ್ಯಾವ ಥರ ಬೀಡ್ನು ಇಲ್ಲಿ ಯೂಸ್ ಮಾಡ್ತಾಯಿಲ್ಲ. ಸೊ ಇವಾಗ 3 ಸಲ 4 ಚೈನ್ ಆಗಿದೆ. ಮತ್ತು 6 ಚೈನ್ ವರ್ಕ್ ಮಾಡಬೇಕು. ಸ್ಟಾರ್ಟಿಂಗ್ ನಿಮಗೆ ಕುಚ್ಚು ಬೇಕು ಅಂದರೆ ಇನ್ನೂ ಒಂದು ಸಲ 4 ಚೈನ್ ವರ್ಕ್ ಮಾಡಿಬಿಟ್ಟು ಅಲ್ಲಿ ಕುಚ್ಚು ಕಟ್ಕೊಳ್ಬೋದು. 6 ಚೈನ್ ಆದಮೇಲೆ ಪ್ರೀವಿಯಸ್ಸಲ್ಲಿ ನೋಡ್ಕೊಬೇಕು ಆ 6 ಚೈನ್ಗೆ ಎಷ್ಟು ಗ್ಯಾಪ್ ಕೊಟ್ಟಿದ್ದೀರಾ ಅಂತ. ಸೊ ಸೇಮ್ ಗ್ಯಾಪಲ್ಲಿ ಅದೇ ಡಿಸ್ಟೆನ್ಸ್ಗೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅದನ್ನು ಫಿಕ್ಸ್ ಮಾಡಬೇಕು. ಮತ್ತು 3 ಸಲ 4 ಚೈನ್ ಆ್ಯಂಡ್ 6 ಚೈನ್ನ ವರ್ಕ್ ಮಾಡಬೇಕು. ಇದೇ ರೀತಿ ನಾನು ಈ ಫಸ್ಟ್ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ತೀನಿ. ಇದಾದಮೇಲೆ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದು ನೋಡೋಣ. ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಸೆಕೆಂಡ್ ಸ್ಟೆಪ್ಗೂ ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಬೇಕಾದರೆ ನೀವು ಥ್ರೆಡ್ ಕಲರ್ ಚೇಂಜ್ ಮಾಡ್ಬೋದು. ಮತ್ತು ರೈಟ್ ಸೈಡಿಂದನೇ ಡಿಸೈನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟು ಎಲ್ಲಿ ನಾಟ್ ಫಿಕ್ಸ್ ಮಾಡಿದ್ನೋ ಅದೇ ಜಾಗಕ್ಕೆ ನಾಟನ್ನು ಫಿಕ್ಸ್ ಮಾಡಿಬಿಟ್ಟು ಈಗ ಟ್ರಿಪಲ್ ಕ್ರೋಶೆಟ್ ಮಾಡ್ತಾಯಿದ್ದೀನಿ. ಎಲ್ಲಿ ಅಂದರೆ ಅಲ್ಲಿಂದ ಡೈರೆಕ್ಟಾಗಿ ನಾವು ಆ 6 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ನಾವು ನಾಟ್ ಫಿಕ್ಸ್ ಮಾಡ್ಕೊಂಡ್ಮೇಲೆ ಅಲ್ಲಿಂದನೇ 6 ಚೈನ್ ಗ್ಯಾಪಲ್ಲಿ ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಬೇಕು. ನೀಡಲ್ ಮೇಲೆ 2 ಸಲ ಹೀಗೆ ದಾರ ತೊಗೊಂಡು ಆ 6 ಚೈನ್ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಮತ್ತು ಲಾಸ್ಟ್ 2 ಲೂಪಿಂದ ಒಂದು, ಹೀಗೆ 3 ಟೈಮ್ಸ್ ನಾವು 2 ಲೂಪ್ಸಿಂದ ಆಚೆಗೆ ನೀಡಲ್ನ ಪಾಸ್ ಮಾಡಬೇಕು. ಸೊ ಹೀಗೆ ಆ ಫುಲ್ 6 ಚೈನ್ಗೂ ವರ್ಕ್ ಮಾಡಬಾರ್ದು. ಹಾಫ್ ಆಫ್ ದಟ್ 6 ಚೈನ್ ಅಂದರೆ ಹಾಫ್ ಪಾರ್ಟ್ ಮಾತ್ರ ನಾವು ಈ ರೀತಿ ಟ್ರಿಪಲ್ ಕ್ರೋಶೇಸ್ನ ಮಾಡ್ಕೊಬೇಕು. 5, 6 ಅಥವಾ 7 ನೋಡಿಕೊಂಡು ವರ್ಕ್ ಮಾಡಿ. ನಾನಿಲ್ಲಿ 6 ಟ್ರಿಪಲ್ ಕ್ರೋಶೇಟ್ ವರ್ಕ್ ಮಾಡಿದೆ. ಸೊ ಎಕ್ಸಾಕ್ಟ್ಲಿ ಹಾಫ್ ರೀಚ್ ಆಗಿದ್ದೀನಿ. ಈಗ ಈ ಥರ ಸ್ಮಾಲ್ ರಿಂಗ್ ಬೀಡನ್ನು ತೊಗೊಳ್ಬೇಕು. ಸೊ ಆ ರಿಂಗ್ ಬೀಡ್ಗೆ ನಾವು ಒಂದು ಸಿಂಗಲ್ ಕ್ರೋಶೆನ ಮಾಡಬೇಕು. ಸೊ ಸಿಂಗಲ್ ಕ್ರೋಶೆ ಮಾಡಿದಾಗ ಅದಲ್ಲಿ ಫಿಕ್ಸ್ ಆಗುತ್ತೆ. ನೆಕ್ಸ್ಟ್ ಡಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತೀನಿ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಆ ರಿಂಗಲ್ಲಿ ಇನ್ಸರ್ಟ್ ಮಾಡಿ ದಾರ ತೊಗೊತೀನಿ. ನೆಕ್ಸ್ಟ್ ಫಸ್ಟ್ 2 ಲೂಪಿಂದ ಒಂದು, ಹಾಗೆ ಮತ್ತು 2 ಲೂಪಿಂದ ಒಂದು, ಈ ಥರ 2 ಡಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. ಇಲ್ಲಿ ರಿಂಗ್ ಸೈಜು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸ್ಟಾರ್ಟಿಂಗ್ ವರ್ಕ್ ಮಾಡೋದಕ್ಕೆ ಗ್ರಿಪ್ ಸಿಗೋದಿಲ್ಲ. ಒಂದು 4 ಡಬಲ್ ಕ್ರೋಶೆಟ್ ಹಾಕಿದ್ಮೇಲೆ ಈಸಿಯಾಗಿ ಹೋಗುತ್ತೆ. ಮತ್ತು ಇವಾಗ 3 ಚೈನ್ಸ್ ವರ್ಕ್ ಮಾಡಿ ಫಸ್ಟು ನಾನು ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವ, ಅದನ್ನು ಬಿಟ್ಬಿಟ್ಟು ಈ 2 ಡಬಲ್ ಕ್ರೋಶೆಟ್ಗೂ ಸೇರಿಸ್ಕೊಂಡು ಲಾಕ್ ಮಾಡ್ತೀನಿ. ಈ ರೀತಿ 2 ಡಬಲ್ ಕ್ರೋಶೆಟ್ಗೂ ಸೇರಿಸಿ ಲಾಕ್ ಮಾಡಿದಾಗ ಪಿಕೋ ಸ್ಟಿಚ್ ಫಾರ್ಮ್ ಆಯಿತು. ಮತ್ತು ಅದೇ ರಿಂಗಲ್ಲಿ 2 ಡಬಲ್ ಕ್ರೋಶೆಟ್ನ ಮಾಡ್ತೀನಿ. ಸೊ ಪ್ರತಿ ಸಲ 2 ಡಬಲ್ ಕ್ರೋಶೆಟ್ನ ವರ್ಕ್ ಮಾಡಬೇಕು. 2 ಡಬಲ್ ಕ್ರೋಶೆಟ್ ಆದಮೇಲೆ ಪಿಕೋ ಮಾಡೋದಕ್ಕೆ 3 ಚೈನ್ಸ್ ಆದಮೇಲೆ
ಈ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಲಾಕ್ ಮಾಡಬೇಕು. ಸೊ ಈ ರೀತಿ ಕಾಣಿಸ್ತಾ ಇದೆ ಅಲ್ವಾ. ಮತ್ತು ಇದೇ ಥರ ಇನ್ನು 2 ಡಬಲ್ ಕ್ರೋಶೆಟ್ನ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಹೀಗೇ ಆ ರಿಂಗು ಕವರ್ ಆಗೋವರೆಗೂ ಇದೇ ರೀತಿ 2 ಡಬಲ್ ಕ್ರೋಶೆಟ್ ಆಮೇಲೆ ಒಂದು ಪೀಕೋ ಸ್ಟಿಚ್ ಮಾಡ್ತಾ ಹೋಗಬೇಕು. ಇವಾಗ 3 ಚೈನ್ಸ್ ವರ್ಕ್ ಮಾಡಿ ಈ 2 ಡಬಲ್ ಕ್ರೋಶೆಗೂ ಸೇರಿಸಿ ಲಾಕ್ ಮಾಡ್ತೀನಿ. ಬೇಕಿದ್ದರೆ ಇಲ್ಲಿ ನೀವು ಬೀಡ್ಸನ್ನು ಆ್ಯಡ್ ಮಾಡ್ಬೋದು. ಸೊ ಬೀಡ್ಸ್ ಎಲ್ಲ ಇಷ್ಟಪಡೋರು ಖಂಡಿತ ಬೀಡ್ಸ್ ಆ್ಯಡ್ ಮಾಡ್ತಾ ಡಬಲ್ ಕ್ರೋಶೆ ಮಾಡಿದ್ರೆ ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಬಟ್ ನನಗೆ ಪರ್ಸ್ನಲಿ ಬೀಡ್ಸು ಸ್ವಲ್ಪ ಕಮ್ಮಿ ಇಷ್ಟ ಆಗೋದ್ರಿಂದ ವಿತೌಟ್ ಬೀಡ್ಸ್ ಡಿಸೈನ ಟ್ರೈ ಮಾಡ್ತಾಯಿದ್ದೀನಿ. ಆ್ಯಂಡ್ ಸುಮಾರು ಜನ ಮೆಸೇಜ್ ಕೂಡ ಮಾಡಿ ಕೇಳ್ತಾ ಇದ್ರಿ, ಬೀಡ್ಸ್ ಹಾಕ್ದಿರಾ ಬ್ರೈಡಲ್ ಡಿಸೈನ್ನ ತೋರಿಸಿ ಅಥವಾ ಯಾವುದಾದ್ರೂ ಡಿಸೈನ್ನ ವಿತೌಟ್ ಬೀಡ್ಸ್ ವರ್ಕ್ ಮಾಡಿ ತೋರಿಸಿ ಅಂತ ಕೇಳ್ತಾ ಇದ್ರಿ. ದಟ್ ಈಸ್ ದ ರೀಸನ್ ಇವತ್ತು ನಾನಿಲ್ಲಿ ಬೀಡ್ಸ್ ಯೂಸ್ ಮಾಡ್ತೀರಾ ಜಸ್ಟ್ ಕ್ರೋಶೆ ವರ್ಕಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ಇವಾಗ 2 ಡಬಲ್ ಕ್ರೋಶೆಟ್ ಆದಮೇಲೆ 3 ಚೈನ್ಸ್ ವರ್ಕ್ ಮಾಡಿ ಈ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಲಾಕ್ ಮಾಡಬೇಕು. ಹಾಗೆ ಈ ಸ್ಟೆಪ್ಪಲ್ಲಿ ಇಷ್ಟೇ ಕೌಂಟಿಂಗ್ಸನ್ನು ಹಾಕಿಬಿಟ್ಟು ಡಬಲ್ ಕ್ರೋಶೆನ ಮಾಡಬೇಕು ಅಂತ ಹೇಳೋದಕ್ಕಾಗೋದಿಲ್ಲ. ಬಿಕಾಸ್ ಒಬ್ಬೊಬ್ಬರು ಒಂದೊಂದು ಸೈಜ್ ರಿಂಗ್ ಬೀಡನ್ನು ಯೂಸ್ ಮಾಡಿ ಮಾಡ್ತೀರಲ್ವ. ಸೊ ಬೀಡ್ ಸೈಜ್ ಮೇಲೆ ಇಲ್ಲಿ ಡಬಲ್ ಕ್ರೋಶೇಸು ಖಂಡಿತ ಡಿಪೆಂಡ್ ಆಗುತ್ತೆ. ಒಂದೆರಡು ಹೆಚ್ಚು ಕಮ್ಮಿ ಆಗುತ್ತೆ. ನಾನಿಲ್ಲಿ 7 ಟೈಮ್ಸ್ ಮಾಡಿದ್ರೆ ಸ್ವಲ್ಪ ದೊಡ್ಡ ಸೈಜ್ ಇರೋದು ತೊಗೊಂಡು ನೀವು ವರ್ಕ್ ಮಾಡೋದಾದರೆ ಇನ್ನೊಂದು ಸಲ ಜಾಸ್ತಿ ವರ್ಕ್ ಮಾಡಬೇಕಾಗತ್ತೆ, ಅಥವಾ ಚಿಕ್ಕ ಸೈಜ್ ತೊಗೊಂಡಾಗ ಕಮ್ಮಿ ಮಾಡ್ಕೊಬೇಕಾಗತ್ತೆ. ಈ ಥರ ನೋಡಿಕೊಂಡು ಬೀಡ್ ಸೈಜ್ ಮೇಲೆ ಈ ಸ್ಟೆಪ್ಪಲ್ಲಿ ನೀವು ವರ್ಕ್ ಮಾಡ್ಕೊತಾ ಹೋಗಬೇಕು. ಪ್ರತಿ ಸಲ 2 ಡಬಲ್ ಕ್ರೋಶೆಗೂ ಸೇರಿಸ್ಕೊಂಡು ನಾವು ಪೀಕೋ ಸ್ಟಿಚ್ ಮಾಡಬೇಕಾಗತ್ತೆ. ಸೊ ಇವಾಗ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಟೋಟಲಿ 7 ಟೈಮ್ಸ್ ಈ ಥರ ವರ್ಕ್ ಮಾಡಿದ್ದೀನಿ. ಸ್ಟಾರ್ಟಿಂಗ್ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡಿ ಆ ಬೀಡನ್ನ ಫಿಕ್ಸ್ ಮಾಡಿದೆ ಅಲ್ವಾ. ಎಂಡ್ ಮಾಡಬೇಕಾದ್ರೂ ಅಷ್ಟೇ ಮತ್ತು ರಿಂಗಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಿಬಿಟ್ಟು ಇದನ್ನು ಕಂಪ್ಲೀಟ್ ಮಾಡಬೇಕು. ಸೊ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇನ್ನು ಹಾಫ್ ಪಾರ್ಟ್ ರಿಮೈನಿಂಗ್ ಹಾಗೆ ಇತ್ತಲ್ವ 6 ಚೈನ್ ಗ್ಯಾಪಲ್ಲಿ, ಅಲ್ಲಿಗೆ ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡಬೇಕು. ಸೊ ಬಿಫೋರ್ ರಿಂಗ್ ಬೀಡ್ ನೀವು ಎಷ್ಟು ಟ್ರಿಪಲ್ ಕ್ರೋಶೇಸ್ನ ಮಾಡಿರ್ತೀರ, ಆಫ್ಟರ್ ರಿಂಗ್ ಬೀಡ್ ಆಲ್ಸೋ ಸೇಮ್ ಕೌಂಟಿಂಗ್ಸಲ್ಲಿ ವರ್ಕ್ ಮಾಡ್ಕೊತ ಹೋಗಬೇಕು. ನಾನು ಪ್ರೀವಿಯಸ್ 6 ಟ್ರಿಪಲ್ ಕ್ರೋಶೆ ಮಾಡಿದ್ದೆ, ಇಲ್ಲೂ ಅಷ್ಟೇ 6 ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ಸೊ ಈ ಆರ್ಚನ್ನು ನೀವು ಇವನ್ ಡಬಲ್ ಕ್ರೋಶೆಟಿಂದ ಕೂಡ ವರ್ಕ್ ಮಾಡ್ಬೋದು. ಡಬಲ್ ಕ್ರೋಶೆ ವರ್ಕ್ ಮಾಡಿದಾಗ ಡಿಸೈನ್ ಇನ್ನೂ ಸ್ವಲ್ಪ ಬೇಗನೆ ಕಂಪ್ಲೀಟ್ ಆಗುತ್ತೆ. ಹಾಗೆ ಬೀಡ್ಸ್ ಕೂಡ ಆ್ಯಡ್ ಮಾಡ್ಕೊತ ಡಬಲ್ ಕ್ರೋಶೇಸ್ ಆರ್ ಟ್ರಿಪಲ್ ಕ್ರೋಶೇಸ್ನ ವರ್ಕ್ ಮಾಡಿದ್ರೆ ಡಿಸೈನ್ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಗ್ರ್ಯಾಂಡ್ ಲುಕ್ ಬೇಕು ಅಂತ ಹೇಳೋರು ಈ ಥರ ಬೀಡ್ಸನ್ನು ಯೂಸ್ ಮಾಡಿಕೊಂಡು ವರ್ಕ್ ಮಾಡಿ ಖಂಡಿತ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೀಡ್ಸ್ ಬೇಡ ಅಂತ ಹೇಳೋರು, ಬೀಡ್ಸ್ ಇಷ್ಟನೇ ಪಡದೇ ಇರೋರು ಈ ರೀತಿ ಟ್ರೈ ಮಾಡಿ. ಸೊ ಡಿಸೈನ್ ಮಾತ್ರ ಸಖತ್ ಈಸಿಯಾಗಿದೆ. ಬಿಗಿನರ್ಸ್ ಕೂಡ ಇದನ್ನು ಆರಾಮಾಗಿ ವರ್ಕ್ ಮಾಡ್ಬೋದು. ಬಟ್ ಅಲ್ಲಿ ನಾವು ರಿಂಗ್ ಬೀಡ್ ಅಟ್ಯಾಚ್ ಮಾಡ್ತೀವಿ ಅಲ್ವಾ, ಸ್ಮಾಲ್ ರಿಂಗು, ಅಲ್ಲಿ ಸ್ಟಾರ್ಟಿಂಗು ಚೂರು ಕಷ್ಟ ಅನಿಸುತ್ತೆ. ಒಂದು 4 ಡಬಲ್ ಕ್ರೋಶೆ ವರ್ಕ್ ಮಾಡ್ತಿದ್ದ ಹಾಗೆ ಆರಾಮಾಗಿ ನೀವು ಕಂಪ್ಲೀಟ್ ಮಾಡ್ಕೊತೀರ. ಸೊ ಇವಾಗ ಆರ್ಚ್ ಕಂಪ್ಲೀಟ್ ಆಯಿತು. ಸ್ಟಾರ್ಟಿಂಗ್ ನಾನು ನಾಟ್ನ ಫಿಕ್ಸ್ ಮಾಡ್ತಿದ್ದ ಹಾಗೆ ಆರ್ಚನ್ನ ಸ್ಟಾರ್ಟ್ ಮಾಡಿದೆ ಅಲ್ವಾ. ಎಂಡ್ ಮಾಡಬೇಕಾದ್ರೂ ಅಷ್ಟೇ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಲ್ವಾ, ಅದ್ರ ಮೇಲೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಕಂಪ್ಲೀಟ್ ಮಾಡಬೇಕು. ಸೊ ಈ ರೀತಿ ಬರುತ್ತೆ. ನೆಕ್ಸ್ಟ್ ಇವಾಗ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ ನಾವು ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. 3 ಅಥವಾ 4 ಸಿಂಗಲ್ ಕ್ರೋಶೇನ ಆ 4 ಚೈನ್ ಗ್ಯಾಪಲ್ಲಿ ವರ್ಕ್ ಮಾಡಬೇಕು. ಇಲ್ಲಿ ನಾವು ಕುಚ್ಚನ್ನು ಟೈ ಮಾಡೋದು. ಮತ್ತು ಇವಾಗ ಬಟ್ಟೆಗೆ ಸಿಂಗಲ್ ಕ್ರೋಶೆ ಮಾಡಿರ್ತೀವಿ ಅಲ್ವಾ, ಅದರ ಮೇಲೆ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಮಾಡಿಕೊಂಡು ಅಲ್ಲಿಂದನೇ ಡೈರೆಕ್ಟಾಗಿ ನೆಕ್ಸ್ಟ್ 6 ಚೈನ್ ಗ್ಯಾಪಲ್ಲಿ ಆರ್ಚನ್ನು ಮಾಡಬೇಕು. ನೋಡಿ ಈ ಗ್ಯಾಪಲ್ಲಿ ನಾನು ಟ್ರಿಪಲ್ ಕ್ರೋಶೇಸ್ನ ವರ್ಕ್ ಮಾಡ್ತೀನಿ. ಸೇಮ್ ಫಸ್ಟ್ ಆರ್ಚ್ ಯಾವ ರೀತಿ ಮಾಡಿದೆ ಅದೇ ಥರನೇ ಇಲ್ಲೂ ಕೂಡ ವರ್ಕ್ ಮಾಡಬೇಕು. ಸೊ ಡಿಸೈನ್ ಅರ್ಥ ಆಗಿದೆ ಅಂದ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀರಾ ನೀವು ವಾಚ್ ಮಾಡಿದ್ರೆ ಯಾವ ಸ್ಟೆಪ್ ಕೂಡ ಮಿಸ್ ಮಾಡೋದಿಲ್ಲ. ಸೊ ಇದೇ ಥರ ಆಫ್ಟರ್ 6 ಟ್ರಿಪಲ್ ಕ್ರೋಶೆ ರಿಂಗ್ ಬೀಡನ್ನು ಅಟ್ಯಾಚ್ ಮಾಡಿಬಿಟ್ಟು ಅಲ್ಲಿ ವರ್ಕ್ ಮಾಡಿ ಮತ್ತು 6 ಟ್ರಿಪಲ್ ಕ್ರೋಶೆನ ವರ್ಕ್ ಮಾಡ್ತೀನಿ. ಸೊ ಹೀಗೆ ನಾನು ಫುಲ್ಲಾಗಿ ಡಿಸೈನ ಕಂಪ್ಲೀಟ್ ಮಾಡಿ ಕುಚ್ಚು ಕಟ್ಟಿ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ.
ಸೊ ಇದು ಇವತ್ತು ವರ್ಕ್ ಮಾಡಿರೋಂಥ ಡಿಸೈನಿನ ಫಿನಿಶ್ಡ್ ಲುಕ್. ಇಲ್ಲಿ ಕುಚ್ಚು ಕಟ್ಕೊಳೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಆ್ಯಂಡ್ ಆ ರಿಂಗ್ ಬೀಡ್ ಮಧ್ಯ ಏನು ಗ್ಯಾಪ್ ಇತ್ತು ಅಲ್ಲಿಗೆ ಸ್ಮಾಲ್ ಸೈಜ್ ಫ್ರೇಮ್ ಕುಂದನನ್ನು ಸ್ಟಿಕ್ ಮಾಡಿದ್ದೀನಿ. ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಅಥವಾ ಈ ರೀತಿ ಕೂಡ ನೀವು ಟ್ರೈ ಮಾಡಿ. ಫೈನಲಿ ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡಿ, ಜೊತೆಗೆ ಆದಷ್ಟು ಶೇರ್ ಮಾಡಿ. ಹಾಗೆ ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ಆ ವಿಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರ್ತಾ ಇರುತ್ತೆ. ಸೊ ನೆಕ್ಸ್ಟಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ ಜೊತೆ ಹೊಸ ವೀಡಿಯೋ ಜೊತೆ ನಿಮ್ಮೆಲ್ಲನೂ ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್.